ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ಮಕರ ರಾಶಿಯ ಬಂಧುಗಳೇ, ನೀವು ಈಗ ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಪ್ರಮುಖ ಸಂದೇಶವನ್ನ ನೀಡಲು ಬಯಸಿದ್ದಾರೆ. ಮಕರ ರಾಶಿಯವರ ಜೀವನದ ಯಶಸ್ಸು ಅಭಿವೃದ್ಧಿಗೆ ನೀವು ಸುಖವಾಗಿ ನೆಮ್ಮದಿಯಾಗಿ ಮಾನಸಿಕವಾಗಿಯೇ ಆಗ್ಲಿ ದೈಹಿಕವಾಗಿಯೇ ಆಗ್ಲಿ ಪರಿಪೂರ್ಣವಾದಂತಹ ಸುಖಕ್ಕಾಗಿ ನೀವು ಯಾವ 5 ಪ್ರತಿಜ್ಞೆಯನ್ನ ಅಥವಾ ಶಪಥವನ್ನ ಅಥವಾ ಸಂಕಲ್ಪವನ್ನ ಮಾಡಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡಲಿದ್ದೇನೆ. ಮೊದಲಿಗೆ ಮಕರ ರಾಶಿ ಸ್ನೇಹಿತರೆಲ್ಲರಿಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿರುವಂತಹ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವ ದೊಡ್ಡ ಕಠಿಣ ಸವಾಲು ಯಾವುದು, ಅದರಿಂದ ನೀವು ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಯಾಕಂದ್ರೆ ಇದು ನಿಮಗಾಗಿ ಬಂದಿರುವ ದೈವಿಕ ಸಂದೇಶ. ಹಾಗೆ ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮಕರ ರಾಶಿಯವರು ಸತತ ಪ್ರಯತ್ನ ಮಾಡಿದ್ರೂ ನೀವು ಇಷ್ಟಪಟ್ಟಿರೋದು ನಿಮಗೆ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ. ನಿಮ್ಮ ಲೈಫ್ನಲ್ಲಿ ಏನನ್ನಾದ್ರೂ ಅಚೀವ್ ಮಾಡಬೇಕು ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡ್ರು ತೊಂದರೆ ಬರ್ತಾನೆ ಇರುತ್ತೆ. ಮಕರ ರಾಶಿಯವರ ಪ್ಲಸ್ ಪಾಯಿಂಟ್ಸ್ ಏನಂದ್ರೆ, ಏನೇ ಕಷ್ಟಗಳು ಬಂದರೂ ಬಹಳ ತಾಳ್ಮೆ ಸಮಾಧಾನದಿಂದ ಸಾಧನೆ ಮಾಡುವವರು, ನಗುಮುಖದಿಂದ ಚರಿತ್ರೆಯನ್ನ ಇತಿಹಾಸವನ್ನ ಸೃಷ್ಟಿ ಮಾಡುವರು. ಈ ಇತಿಹಾಸ ಸೃಷ್ಟಿಸಲು ಅಭಿವೃದ್ಧಿಯಾಗಲು ನೀವು ಯಾವ 5 ಪ್ರತಿಜ್ಞೆಯನ್ನ ಪಾಲಿಸಬೇಕು ಅಂತ ನೋಡೋಣ. ಮಕರ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಸಂಕಲ್ಪ ಅಥವಾ ಪ್ರತಿಜ್ಞೆ, ನಾನು ಒಂದು ಹೊಸ ಮನೆಯನ್ನ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ. ಏನೇ ಆಗ್ಲಿ ನನಗೆ ಸ್ವಂತ ಮನೆ ಅಥವಾ ಹೊಸ ವೆಹಿಕಲ್ ಅನ್ನ ಪರ್ಚೇಸ್ ಮಾಡಬೇಕು ಅಂದುಕೊಳ್ಳಿ. ಮಕರ ರಾಶಿಯವರು 2 ಅಥವಾ 3 ಸೈಟ್ಗಳು ಇದ್ರೂ ಮನೆ ಕಟ್ಟೋದಕ್ಕೆ ಸಾಧ್ಯವಾಗೋದಿಲ್ಲ, ಅಥವಾ ಸ್ವಂತ ಮನೆ ಇದ್ರೂ ಸಹ ಆ ಮನೆಯನ್ನ ಮಾರುವಂತಹ ಪರಿಸ್ಥಿತಿಗಳು ಸೃಷ್ಟಿಯಾಗುತ್ತದೆ, ಅಥವಾ ಕಾರಣಾಂತರಗಳಿಂದ ಸ್ವಂತ ಮನೆ ಇದ್ರೂ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಪರಿಸ್ಥಿತಿ. ಅದರಿಂದ ಸಂಕಲ್ಪವನ್ನ ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಿ. ಹಳೆ ವಾಹನಗಳನ್ನ ಓಡಿಸ್ತಾ ಇರ್ತೀರಾ, ಹೊಸ ವಾಹನ ಖರೀದಿ ಮಾಡಬೇಕು, ಸ್ವಂತ ಮನೆ ಕಟ್ಟಲೇಬೇಕು ಎಂಬಂತಹ ದೃಢ ಸಂಕಲ್ಪವನ್ನ ಮಾಡಿ. ಅಯ್ಯೋ ನನ್ನ ಹಣೆ ಬರಹನೇ ಸರಿ ಇಲ್ಲ, ನನ್ನ ಹಣೆ ಬರಹ ಇಷ್ಟೇನೆ ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಬೇಕು. ನನ್ನ ಕೈಯಲ್ಲಿಯೂ ಸಾಧ್ಯ ಎಂದು ಅಸಾಧ್ಯವಾದದನ್ನ ಸಾಧ್ಯವಾಗಿಸುವಂತಹ ದೃಢ ಸಂಕಲ್ಪವನ್ನ ಮಾಡಿ. ನಿಮ್ಮ ಆಸೆಗಳು ಖಂಡಿತವಾಗಿ ನೆರವೇರಿಸಿಕೊಳ್ಳಬಹುದು. ಎರಡನೆಯ ಸಂಕಲ್ಪ, ಸಂಬಂಧಿಕರು, ಕುಟುಂಬದವರು, ಸ್ನೇಹಿತರ ಮಾತನ್ನ, ವ್ಯಂಗ್ಯ ಮಾತುಗಳನ್ನ ಕಿವಿಯಲ್ಲಿ ಹಾಕಿಕೊಳ್ಳಬೇಡಿ. ವ್ಯಂಗ್ಯವಾಗಿ ಮಾತನಾಡಿಸುವ ನಿಮ್ಮ ಅಕ್ಕ ತಂಗಿನೇ ಆದ್ರೂ ಸರಿ, ನಿಮ್ಮ ಸಂಬಂಧಿಕರೇ ಆದ್ರೂ ಸರಿ, ಅಧಿಕಾರಿಗಳು, ಕೋವರ್ಕರ್ಸ್ ಯಾರಾದ್ರೂ ಸರಿ, ಅವರ ಮಾತುಗಳನ್ನ ನೆಗ್ಲೆಕ್ಟ್ ಮಾಡಿ, ಕೇಳಿಸಿದ್ರೂ ಕೇಳಿಸದ ಹಾಗೆ ಇರಬೇಕಾಗತ್ತೆ. ಅವರು ನಿಮ್ಮನ್ನ ಹೊಗಳುತ್ತಾ ಇಲ್ಲ, ತೆಗಳಿಕೆಯ ಮಾತುಗಳನ್ನ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ನಿನಗೆ ವಯಸ್ಸಾಗ್ತಿದೆ, ಏನ್ ಸಾಧನೆ ಮಾಡಿಲ್ಲ ಅಂತ ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ತಾಕತ್ತು, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಿಮಗೆ ಗೊತ್ತು, ಅವರಿಗೇನು ಗೊತ್ತಿರುತ್ತೆ ಅಲ್ವಾ. ಆದ್ದರಿಂದ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆಯನ್ನ ಇಟ್ಟು ಬೇರೆಯವರ ನಿರ್ಲಕ್ಷ್ಯದ ಮಾತುಗಳನ್ನ ಇಗ್ನೋರ್ ಮಾಡುವಂತಹ ಸಂಕಲ್ಪವನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಲಿಗೆ ಒಂದೇ ಒಂದು ಹನಿ ಹುಳಿಯನ್ನ ಹಿಂಡಿದ್ರೆ ಸಾಕು, ಆ ಹಾಲು ಒಡೆದು ಹೋಗುತ್ತೆ. ನೀವು ಈ ರೀತಿ ನೆಗೆಟಿವ್ ಆಗಿ ಮಾತನಾಡುವವರ ಕಡೆ ಕಿವಿಗೊಡದೆ ನಿಮ್ಮ ಗೋಲ್ ಕಡೆ ಫೋಕಸ್ಡ್ ಆಗಿರಬೇಕಾಗತ್ತೆ. ಈ ಸಂಕಲ್ಪವನ್ನ ಖಂಡಿತವಾಗಿಯೂ ಮಾಡಿ. ಮೂರನೆಯ ಪ್ರತಿಜ್ಞೆ, ಹಾರ್ಡ್ ವರ್ಕ್ ಮಾಡುವಂತಹ ಬರದಲ್ಲಿ ಆರೋಗ್ಯವನ್ನ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಆರೋಗ್ಯ ಚೆನ್ನಾಗಿದ್ರೆ ನಾವು ಜೀವನದಲ್ಲಿ ಯಾವ ಸಾಧನೆಯನ್ನಾದ್ರೂ ಮಾಡಬಹುದು, ಹಣವನ್ನ ಸಹ ದುಡಿಯಬಹುದು. ಆದ್ರೆ ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡ್ರೆ ಮಾತ್ರ ಹಣವನ್ನ ದುಡಿಯಲು ಸಾಧ್ಯ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ಕೊಡಿ. ನಿಮ್ಮ ಮನಸ್ಸಿಗೆ ಅನಿಸಿದ ಹಾಗೆ ಮನಸ್ಫೂರ್ತಿಯಾಗಿ ಕೆಲಸವನ್ನ ಮಾಡಿ. ನಿಮಗೆ ಇಷ್ಟವಾದಂತಹ ಊಟವನ್ನ ಮಾಡಿ. ಬೇರೆಯವರಿಗೋಸ್ಕರ ಕಾಂಪ್ರಮೈಸ್ ಮಾಡ್ಕೊಳ್ಳೋದನ್ನ, ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನ, ನಿಮ್ಮ ಮನದಾಳದ ಇಚ್ಛೆಗಳಿಗೆ ವಿರುದ್ಧವಾಗಿ ನಡೆದುಕೊಳ್ಬೇಡಿ. ನಂತರ ಪಶ್ಚಾತ್ತಾಪವನ್ನ ಪಡೋ ಹಾಗಿಲ್ಲ. ನನ್ನ ಆರೋಗ್ಯವನ್ನ ಕಾಪಾಡಿಕೊಳ್ತೇನೆ ಅಂತ ಸಂಕಲ್ಪ ಮಾಡಿ. ನೀವು ಮಾನಸಿಕವಾಗಿ ಕುಗ್ಗಿದಾಗ ಇದು ನಿಮ್ಮ ದೈಹಿಕ ಆರೋಗ್ಯದ ಮೇಲೆಯೂ ಕೂಡ ಸಹ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ಏನೇ ಕಷ್ಟ ಬಂದರೂ ನಗುಮುಖದಿಂದ ಸ್ವಾಗತಿಸಿ. ಮೆಂಟಲಿ ಫಿಸಿಕಲಿ ಬ್ಯಾಲೆನ್ಸ್ಡ್ ಆಗಿರುವಂತಹ ಸಂಕಲ್ಪವನ್ನ ಮಾಡಿ.
4ನೇಯದ್ದಾಗಿ ಮಕರ ರಾಶಿಯವರು ತನ್ನ ಜನ್ಮಸ್ಥಳದಿಂದ ದೂರ ಹೋದ್ರೆ ಆದಾಯ ಹೆಚ್ಚಾಗಿ ಆಗುವುದು. ಆದ್ರಿಂದ ನೀವು ಹುಟ್ಟಿರುವಂತಹ ಊರಿನಿಂದ 100 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ಅಥವಾ ಫಾರಿನ್ನಲ್ಲಿ ಜಾಬ್ ಆಫರ್ ಬಂದರೂ ಸಹ ಭಯಪಡದೆ ಹೊರದೇಶದಲ್ಲಿ ದುಡಿದಾಗ ನಿಮಗೆ ಹೆಚ್ಚಿನ ಸಕ್ಸಸ್ ಲಾಭ ಸಿಗೋದು. ಮಕರ ರಾಶಿಯವರು ತಾನು ಹುಟ್ಟಿದ ಊರಿನ ಮೇಲೆ ವಿಶೇಷವಾದಂತಹ ಪ್ರೀತಿಯನ್ನ ಇಟ್ಕೊಂಡಿರ್ತೀರಾ. ಆದ್ರೂ ಸಹ ನೀವು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕು, ಹೆಸರು ಕೀರ್ತಿಯನ್ನ ಗಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಸ್ಥಾನ ಪರಿವರ್ತನೆ ಆಗಲೇಬೇಕು. ನಿಮ್ಮ ಹುಟ್ಟೂರು ನಿಮಗೆ ಜನ್ಮ ಕೊಟ್ಟ ತಾಯಿ ರೀತಿ, ಹೊರದೇಶದ ದುಡಿಮೆ ನಿಮ್ಮ ಹೆಂಡತಿ ಅಥವಾ ಜೀವನ ಸಂಗಾತಿಯ ರೀತಿ. ಜೀವನ ಸಂಗಾತಿ ಬಂದಾಗ ನಮ್ಮ ತಾಯಿಯನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ಹೊರ ರಾಷ್ಟ್ರ, ಹೊರ ದೇಶ, ಹೊರ ರಾಜ್ಯದಲ್ಲಿ ಕೆಲಸವನ್ನ ಮಾಡಿ, ಸಾಧನೆಯನ್ನ ಮಾಡಿ, ಆ ಹಣದಿಂದ ನಿಮ್ಮ ತಾಯಿ ನಾಡಿಗೆ, ನಿಮ್ಮ ಹುಟ್ಟೂರಿಗೆ ಸಹಾಯವನ್ನ ಮಾಡಿ, ಹುಟ್ಟೂರಲ್ಲೇ ಇದ್ದು ಭೂಮಿಗೆ ಭಾರವಾಗಿ ಬದುಕೋದಕ್ಕಿಂತ ಹೊರಗಡೆ ಹೋಗಿ ದುಡಿದು ನಿಮ್ಮ ತಾಯಿಗೂ ತಾಯಿನಾಡಿಗೂ ಹೆಮ್ಮೆಯನ್ನ ತರಬೇಕು ಎನ್ನುವಂತಹ ಸಂಕಲ್ಪವನ್ನ ದೃಢವಾಗಿ ಮಾಡಿ. 5ನೇಯದ್ದಾಗಿ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಬಾಸ್, ನಿಮ್ಮ ಕೋವರ್ಕರ್ಸ್ ಯಾರಾದ್ರೂ ಸರಿ ನಿಮಗೆ ತೊಂದರೆಯನ್ನ ಕೊಡ್ತಾ ಇದ್ರೆ ಅವರನ್ನ ನೀವು ಇಗ್ನೋರ್ ಮಾಡಲೇಬೇಕು. ನೀವು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡ್ತೀರಾ. ಸತ್ಯವಾಗಿ ಮಾತನಾಡುವವರಿಗೆ ಶತ್ರುಗಳು ತುಂಬಾ ಜಾಸ್ತಿನೇ ಇರ್ತಾರೆ ಮತ್ತು ತುಂಬಾ ರಿಸರ್ವ್ಡ್ ಆಗಿ ಇರ್ತೀರಾ ನೀವು. ಅದರಿಂದಲೇ ಅಧಿಕಾರಿಗಳು, ನಿಮ್ಮ ಕೋವರ್ಕರ್ಸ್ ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸಿದ್ರು ಎದುರು ಮಾತನಾಡದೆ ಅವರನ್ನ ಅವಾಯ್ಡ್ ಮಾಡಿ. ಅವಶ್ಯಕತೆ ಇದ್ರೆ ಮಾತ್ರ ಅವರಿಗೆ ಎದುರು ಉತ್ತರವನ್ನ ಕೊಡಿ, ಮಾತನಾಡಿ. ಇಲ್ಲದಿದ್ರೆ ಆ ಜಾಗವನ್ನೇ ಖಾಲಿ ಮಾಡಿ. ಈ 5 ಸಂಕಲ್ಪವನ್ನ ನಿಮ್ಮ ಜೀವನದಲ್ಲಿ ಪಾಲಿಸಿ ನೋಡಿ. ನಿಮ್ಮ ಯಶಸ್ಸು, ಗೆಲುವನ್ನ ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ನಾವು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನನ್ನೂ ಮಾಡದೆ ಸಾಯಬಾರದು. ಏನನ್ನಾದ್ರೂ ನಮ್ಮದು ಅಂತ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹೆಸರು, ಕೀರ್ತಿ, ಸಾಧನೆಯನ್ನ ಮಾಡಿ ಇತಿಹಾಸವನ್ನ ಸೃಷ್ಟಿಸಿ ಸಾಯಬೇಕು. ಆಗಲೇ ಈ ಮಾನವನ ಜನ್ಮಕ್ಕೆ ಸಾರ್ಥಕತೆ ಸಿಗೋದು. ಈ ಸಾರ್ಥಕತೆಯ ಜೀವನ ನಿಮ್ಮದಾಗ್ಲಿ ಅಂತ ಆಶಿಸ್ತೇನೆ. ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗೋದು ಹೇಗೆ? ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಪರಿಹಾರ ತುಂಬಾ ಸರಳವಾಗಿದೆ. ಆದ್ರೆ ಇದನ್ನ ನೀವು ಅತ್ಯಂತ ಶ್ರದ್ಧೆಯಿಂದ ಪಾಲಿಸಬೇಕು. ನಿಮ್ಮ ರಾಶ್ಯಾಧಿಪತಿ ಶನಿ ಮಹಾತ್ಮನು ಸೇವೆಯಿಂದ ಮಾತ್ರ ಸಂತುಷ್ಟನಾಗ್ತಾನೆ. ಪ್ರತಿ ಶನಿವಾರ ನಿಮ್ಮ ಕೈಯಲಾದಷ್ಟು ಬಡವರಿಗೆ, ವೃದ್ಧರಿಗೆ ಅಥವಾ ದೈಹಿಕವಾಗಿ ಅಶಕ್ತರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡಿ. ಇದು ನಿಮ್ಮ ಕರ್ಮವನ್ನ ಶುದ್ಧವಾಗಿಸುತ್ತದೆ. ನಿಮ್ಮ ನಿರಾಶವಾದವನ್ನ ಹೋಗಲಾಡಿಸಲು ಪ್ರತಿ ಶನಿವಾರ ಹತ್ತಿರದ ಆಂಜನೇಯನ ದೇವಸ್ಥಾನಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ. ಇದು ನಿಮ್ಮ ಮನಸ್ಸಿನ ಅನುಮಾನಗಳನ್ನ ದೂರ ಮಾಡಿ ಸ್ಥಿರತೆಯನ್ನ ನೀಡುತ್ತದೆ. ನಿಮಗೆ ಸಣ್ಣ ಯಶಸ್ಸು ಸಿಕ್ಕಾಗ್ಲೂ ತಕ್ಷಣ ನಿಮ್ಮ ಇಷ್ಟ ದೇವರನ್ನ ಅಥವಾ ಕುಲದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿ. ಇದೆಲ್ಲ ನಿನ್ನ ಕೃಪೆ ಎಂದು ಕೃತಜ್ಞತೆಯನ್ನ ಸಲ್ಲಿಸಿ. ನಿಮ್ಮ ಸಂತೋಷವನ್ನ ಕನಿಷ್ಠ ಒಬ್ಬರ ಜೊತೆಗಾದ್ರೂ ಹಂಚಿಕೊಳ್ಳಿ. ಈ ಒಂದು ಅಭ್ಯಾಸ ನಿಮ್ಮ ನಿರಾಶವಾದವನ್ನ ಒಡೆದು ನಿಮ್ಮ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸುತ್ತದೆ. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾಯಿಸುವಂತಹ ಶಕ್ತಿ. ಈಗ ನಿಮ್ಮ ಸಹನೆಯ ಪರೀಕ್ಷೆ ಮುಗಿದಿದೆ. ಈಗ ವಿಜಯೋತ್ಸವದ ಆರಂಭವಾಗಲಿದೆ. ನೀವು ಅನುಭವಿಸಿದ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗಲಿದೆ. ನಿಮ್ಮ ಶ್ರಮದ ಕಣ್ಣೀರು ಈಗ ಆನಂದ ಭಾಷ್ಪವಾಗಿ ಬದಲಾಗುವ ಸಮಯ ಬಂದಿದೆ. ನೆನಪಿಡಿ, ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ. ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ. ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ. ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ತಯಾರಾಗಿರಿ. ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಅಥವಾ ಜೈ ಶನಿದೇವ ಎಂದು ಬರೆಯಿರಿ. ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ. ಸರ್ವೇ ಜನ ಸುಖಿನೋ ಭವತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. 12 ರಾಶಿ ಚಕ್ರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಗೊಂದಲ ಇಲ್ಲದೆ ಹಣಕಾಸಿನ ವಿಚಾರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಶಿಸ್ತುಬದ್ಧ ಜೀವನ ನಡೆಸುವ ಅತ್ಯುತ್ತಮ ವ್ಯವಸ್ಥಾಪಕ ರಾಶಿಚಕ್ರ ಮಕರ ರಾಶಿ. ರಾಶಿ ಚಕ್ರದಲ್ಲಿ 10ನೇಯದಾಗಿ ಬರುವ ಮಕರ ರಾಶಿಯನ್ನ ಜೀವನ ಸಂಗಾತಿಯಾಗಿ ಪಡೆಯುವವರು ಅದೃಷ್ಟವಂತರು ಎನ್ನಬಹುದು. ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಇವರ ಕೋಪಕ್ಕೆ ತುತ್ತಾದ್ರೆ ಕ್ಷಮೆ ಸಿಗುವುದು ಮಾತ್ರ ಕನಸಿನ ಮಾತು. ಇನ್ನು ಹಲವಾರು ವಿಚಾರಗಳಿಗೆ ಮಕರ ರಾಶಿಯವರು ಇತರ ರಾಶಿಗಳಿಗಿಂತ ವಿಭಿನ್ನರು. ಮಕರ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದ್ರೆ ಅಂಶಗಳು ವರ್ತನೆ, ಗುಣ, ಸ್ವಭಾವ, ಯಾವ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುತ್ತದೆ ಹಾಗೂ ಆಗೋದಿಲ್ಲ, ರಾಶಿಯ ಸಂಕೇತ, ಅರ್ಥ ಏನು,
ಪ್ರೀತಿ ಹಾಗೂ ಲೈಂಗಿಕ ಜೀವನ, ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತೆ, ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರುವಂತಹ ಬೆಲ್ ಐಕನ್ ಮರಿದೆ ಪ್ರೆಸ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹೌದು, ಇಂದು 12 ರಾಶಿ ಚಕ್ರದಲ್ಲಿ 10ನೆಯದಾಗಿ ಬರುವ ಹಾಗೂ ಭೂಮಿಯ ಅಂಶದ ಮಕರ ರಾಶಿಯ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಮಕರ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯುಳ್ಳ ರಾಶಿಯವರು. ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಯಾಗಲು ಪ್ರಯತ್ನಿಸುತ್ತಾರೆ. ಇವರ ದೃಢ ಮನಸ್ಸಿಗೆ ಸರಿಸಾಟಿಯಾದವರು ಯಾರೂ ಇಲ್ಲ ಮತ್ತು ವಿಷಯಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಮಕರ ರಾಶಿ ಕಠಿಣ ಪರಿಶ್ರಮದ ಸಂಕೇತ. ತಮಗೆ ಬೇಕಾದದನ್ನ ಸಾಧಿಸಲು ಎಲ್ಲವನ್ನ ಮಾಡ್ತಾರೆ. ಸಾಧನೆಯ ದಾರಿಯಿಂದ ಹೊರ ಹೋಗಲು ಎಂದಿಗೂ ಬಯಸೋದಿಲ್ಲ. ಸುಮ್ಮನೆ ಕುಳಿತು ಕನಸು ಕಾಣುವ ಬದಲು ಅವರು ಕಾರ್ಯದಲ್ಲಿ ನಂಬಿಕೆ ಇಡ್ತಾರೆ. ಇದು ಇವರ ಸಾಮಾನ್ಯ ಗುಣಗಳಲ್ಲಿ ಒಂದಾಗಿದೆ. ಮಕರ ರಾಶಿಯವರು ಬಹಳ ನಿಷ್ಠಾವಂತರು. ಮಕರ ರಾಶಿಯವರ ನಿಷ್ಠೆಯನ್ನ ಸರಿದೂಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಾಸ್ತವವಾಗಿ ನೀವು ಅವರನ್ನ ತಿಳಿದುಕೊಂಡ ನಂತರ ಅವರನ್ನ ಕುರುಡರಾಗಿ ನಂಬಲು ಪ್ರಾರಂಭಿಸ್ತೀರಿ. ಇವರು ಕೆಲವೊಂದು ವಿಷಯಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ. ಅಂದ್ರೆ ಅವರು ಯಾವುದಾದ್ರೂ ಒಂದು ವಿಷಯದ ಕುರಿತು ನಿಮಗೆ ಮಾತು ನೀಡಿದ್ರೆ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಏನು ಬೇಕಾದ್ರೂ ಮಾಡ್ತಾರೆ. ಮಕರ ರಾಶಿಯವರು ನಿಷ್ಠಾವಂತರು ಹೌದು, ಆದ್ರೆ ಇತರರು ಅದರ ಲಾಭಕ್ಕಾಗಿ ಪ್ರಯತ್ನಿಸಿದ್ರೆ ಯಾರೊಂದಿಗೂ ನಿಷ್ಠೆಯಿಂದ ಇರಲಾರರು. ಅವರು ನಿಮಗೆ ನಿಷ್ಠರಾಗಿದ್ದರೆ ನಿಮ್ಮ ಕಡೆಯಿಂದಲೂ ಅದೇ ನಿಷ್ಠೆಯನ್ನ ಬಯಸ್ತಾರೆ. ಇವರು ಸರಿಯಾದ ವ್ಯಕ್ತಿಯನ್ನ, ಅವರ ಸಮಾನವಾಗಿ ನಂಬಿಕಸ್ಥರನ್ನಾಗಿರುವವರನ್ನ ಕಂಡು ನಂತರ ಸಂತೋಷದಿಂದ ಇರ್ತಾರೆ. ಮಕರ ರಾಶಿಯವರ ಪ್ರೀತಿ ಹಾಗೂ ಲೈಂಗಿಕ ಜೀವನ ಹೇಗಿರುತ್ತೆ? ಮಕರ ರಾಶಿ ಗಮನ ಮತ್ತು ಹೃದಯವನ್ನ ಗೆಲ್ಲುವುದು ಸುಲಭವಲ್ಲ. ಆದ್ರೆ ಒಮ್ಮೆ ಅವರ ಗೋಡೆಗಳು ಒಡೆದು ಹೃದಯವು ಕರಗಿದ ನಂತರ ಜೀವಿತಾವಧಿಯಲ್ಲಿ ಬದ್ಧರಾಗಿರ್ತಾರೆ. ಇತರ ಚಿಹ್ನೆಗಳೊಂದಿಗಿನ ಅವರ ಸಂಬಂಧಗಳು ಅವರ ಕಷ್ಟಕರ ಪಾತ್ರದಿಂದಾಗಿ ಸವಾಲಾಗಿರಬಹುದು. ಆದ್ರೆ ಅಂತಹ ಆಳವಾದ ಭಾವನಾತ್ಮಕ ಸ್ಥಳದಿಂದ ಬರುವ ಯಾವುದೇ ಹಂಚಿಕೆಯ ಭಾವನೆಯು ಅವರ ಪಾಲುದಾರ ಸಂಗಾತಿಯ ಪ್ರಯತ್ನಗಳಿಗೆ ಪ್ರತಿಫಲವಾಗಿವೆ. ತೋರಿಸಿದ ಸೂಕ್ಷ್ಮತೆಯು ಪದಗಳಿಗಿಂತ ಕ್ರಿಯೆಗಳ ಮೂಲಕ ಬರುತ್ತದೆ ಮತ್ತು ಅವರ ನೈಜ ಭಾವನಾತ್ಮಕ ಸಮಸ್ಯೆಗಳ ಬಗ್ಗೆ ಚಾಟ್ ಮಾಡಲು ಸಾಕಷ್ಟು ಸಮಯವನ್ನ ತೆಗೆದುಕೊಳ್ತಾರೆ. ಬಹುಶಃ ವರ್ಷಗಳೇ ಬೇಕಾಗುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದ ಗುರಿಗಳಿಗೆ ಹೋಲಿಸಿದ್ರೆ ತಮ್ಮ ಪ್ರೀತಿಗಾಗಿ ಸಂಬಂಧಿಸಿದಾಗ ಸಹಾನುಭೂತಿ ಮತ್ತು ಭಾವನೆಗಳನ್ನ ಹೊಂದಿರೋದಿಲ್ಲ. ಸಾಮಾನ್ಯ ಜೀವನದ ನಿರ್ದಿಷ್ಟ ಸಾರಾಗತೆಯು ಅವರು ಪೂರ್ಣ ಭಕ್ತಿಯಿಂದ ನೀಡುವ ಸಂಗಾತಿಯಾಗಿದೆ. ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಮಕರ ರಾಶಿಯವರ ಸಂಗಾತಿಯು ಇವರ ಮೇಲೆ ಅವಲಂಬಿತರಾಗಿರಬಹುದು. ಅವರು ತಮ್ಮ ಬದುಕಿನ ಸಾಧನೆಗಳಿಗೆ ಯಾವುದೇ ವೈಯಕ್ತಿಕ ಪ್ರಯತ್ನಗಳಿಗೆ ಇವರನ್ನ ಮೆಟ್ಟಿಲುಗಳನ್ನಾಗಿ ಬಳಸಿಕೊಳ್ಳಬಹುದು ಮತ್ತು ನಿರಂತರ ಪ್ರವೃತ್ತಿಯೊಂದಿಗೆ ಶಾಶ್ವತವಾದ ಬಂಧವನ್ನ ಹೊಂದಲು ಸಾಧ್ಯವಾಗುತ್ತದೆ. ಏನೇ ಆದ್ರೂ ಇವರು ಹೆಚ್ಚು ರಾಜಿ ಮಾಡಿಕೊಳ್ಳಲು ಇಚ್ಛಿಸುವ ವ್ಯಕ್ತಿಯಲ್ಲ. ಮಕರ ರಾಶಿಯವರ ಸ್ನೇಹಿತರು ಮತ್ತು ಕೌಟುಂಬಿಕ ಸಂಬಂಧ ಹೇಗಿದೆ? ಸ್ನೇಹಿತರು ಮಕರ ರಾಶಿಯವರು ಬುದ್ಧಿವಂತ, ಸ್ಥಿರ ಮತ್ತು ವಿಶ್ವಾಸಾರ್ಹರು. ಇದು ಇವರನ್ನ ನಿಷ್ಠಾವಂತ ಮತ್ತು ಉತ್ತಮ ಸ್ನೇಹಿತರನ್ನಾಗಿ ಮಾಡುತ್ತದೆ. ಒಬ್ಬರ ಜೀವನದಲ್ಲಿ ಅವರ ಕನಸುಗಳ ಹಾದಿಯಲ್ಲಿ ಸ್ತಂಭಗಳಾಗಿ ಇವರು ನಿಲ್ಲುತ್ತಾರೆ. ತಮ್ಮ ಕೆಲಸಗಳ ಮೇಲೆ ಹೆಚ್ಚು ಮೂಗು ತೋರಿಸದ, ಅನಗತ್ಯ ಪ್ರಶ್ನೆಗಳನ್ನ ಕೇಳದ, ಗಡಿಗಳನ್ನ ಎಲ್ಲಿ ನಿಗದಿಪಡಿಸಲಾಗಿದೆ ಎಂದು ತಿಳಿದಿರುವಂತಹ ಸ್ನೇಹಿತರಿಂದ ತಾವು ಸುತ್ತುವರೆದಿರಬೇಕು ಎಂದು ಬಯಸ್ತಾರೆ. ಮುಕ್ತ ಹೃದಯದ ಮತ್ತು ಅವರ ಮುನ್ನಡೆ ಅನುಸರಿಸುವಷ್ಟು ನಿಷ್ಠಾವಂತರು ಇವರು. ಈ ಜೀವಿತಾವಧಿಯಲ್ಲಿ ಅವರು ಹೆಚ್ಚು ಸ್ನೇಹಿತರನ್ನ ಸಂಗ್ರಹಿಸುವುದಿಲ್ಲ, ಆದ್ರೆ ಎಲ್ಲಾ ಸಮಯದಲ್ಲೂ ಶಾಂತಿ, ಬುದ್ಧಿವಂತ ಮತ್ತು ಪ್ರಾಮಾಣಿಕತೆಯನ್ನ ಅನುಭವಿಸುವವರ ಕಡೆಗೆ ಇರ್ತಾರೆ. ಕುಟುಂಬ ಸಂಪ್ರದಾಯಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇರುವ ರಾಶಿ ಇದಾಗಿದೆ. ಮಕರ ರಾಶಿಯವರು ತಮ್ಮ ಹಿಂದಿನ ಮತ್ತು ಅವರ ಬಾಲ್ಯದಿಂದಲೂ ಪ್ರತಿಯೊಂದು ವಿಷಯಕ್ಕೂ ಕೂಡ ಸಂಪರ್ಕವನ್ನ ಹೊಂದಿದ್ದಾರೆ ಎಂದು ಭಾವಿಸುತ್ತಾರೆ ಮತ್ತು ರಜಾ ದಿನಗಳು ಅಥವಾ ಜನ್ಮದಿನಗಳ ಹತ್ತಿರ ಬಂದಾಗ್ಲೆಲ್ಲ ಈ ನೆನಪುಗಳನ್ನ ಹೊರತೆಗೆಯುವುದನ್ನ ಇಷ್ಟಪಡ್ತಾರೆ. ಇವರ ಈ ಒಂದು ವರ್ತನೆಯು ತಮ್ಮ ಮನೆಯಲ್ಲಿ ಪ್ರಾಬಲ್ಯವನ್ನ ಹೊಂದಿರುವಂತಹ ವಿಶಿಷ್ಟ ಸಂಘರ್ಷದ ಸಂಕೇತವಾಗಿದೆ. ಈ ರಾಶಿಯವರಿಗೆ ಅವರ ತಂದೆ ಆದರ್ಶ ವ್ಯಕ್ತಿ, ಅತ್ಯಂತ ಪ್ರಮುಖ ವ್ಯಕ್ತಿ. ಹೆತ್ತವರಂತೆ ಅವರು ಕಟ್ಟುನಿಟ್ಟಾಗಿ ನ್ಯಾಯೋಚಿತರಾಗಿರ್ತಾರೆ. ಮಗುವಿನೊಂದಿಗೆ ಬರುವ ಜವಾಬ್ದಾರಿಗಳನ್ನ ಸುಲಭವಾಗಿ ತೆಗೆದುಕೊಳ್ತಾರೆ. ಮಕರ ರಾಶಿಯವರ ವೃತ್ತಿ ಜೀವನ ಮತ್ತು ಹಣ ಹೇಗೆ ಇರುತ್ತೆ? ಮಕರ ರಾಶಿ ತಮಗಾಗಿ ಉನ್ನತ ಮಾನದಂಡಗಳನ್ನ ಇಟ್ಟುಕೊಂಡಿರ್ತಾರೆ. ಅವರ ಪ್ರಾಮಾಣಿಕತೆ, ಸಮರ್ಪಣೆ ಮತ್ತು ಪರಿಶ್ರಮ ಅವರನ್ನ ತಮ್ಮ ಗುರಿಗಳಿಗೆ ಕರೆದೊಯ್ಯುತ್ತದೆ. ಇವರು ಇತರ ಎಲ್ಲಾ ವಿಷಯಗಳ ಮೇಲೆ ನಿಷ್ಠೆ ಮತ್ತು ಕಠಿಣ ಪರಿಶ್ರಮವನ್ನ ಗೌರವಿಸುತ್ತಾರೆ ಮತ್ತು ಈ ಎಲ್ಲಾ ಗುಣ ಇರುವ ಹಾಗೂ ಬೌದ್ಧಿಕವಾಗಿ ಕೀಳಿರಿಮೆಯಿಂದ ಇರುವ
ಸಹವರ್ತಿಗಳನ್ನ ಕೂಡ ಹತ್ತಿರ ಇಟ್ಟುಕೊಳ್ತಾರೆ. ಏಕಾಗ್ರತೆ ಮತ್ತು ಸಂಪನ್ಮೂಲ ಗುಣಗಳಿರುವಂತಹ ಇವರು ಎಲ್ಲಾ ಕೆಲಸಗಳನ್ನ ಪೂರೈಸ್ತಾರೆ. ಹೆಚ್ಚು ಸಮಯ ಇವರಿಗೆ ಬೇಕಿಲ್ಲ ಮತ್ತು ಅಂತಿಮ ಉತ್ಪನ್ನಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರ್ತಾರೆ. ನಿರ್ವಹಣೆ, ಹಣಕಾಸು, ಪ್ರೋಗ್ರಾಮಿಂಗ್, ವ್ಯವಹಾರ, ಮಹತ್ವಾಕಾಂಕ್ಷೆ, ರಾಜಕೀಯ ಕ್ಷೇತ್ರ, ಲೆಕ್ಕಪತ್ರ ನಿರ್ವಹಣೆ ಮತ್ತು ಸಂಪನ್ಮೂಲ ನಿರ್ವಹಣೆಯೊಂದಿಗೆ ಸಂಬಂಧವನ್ನ ಹೊಂದಿದೆ ಮತ್ತು ಲೆಕ್ಕಾಚಾರಗಳನ್ನ ಒಳಗೊಂಡಿರುವ ಉದ್ಯೋಗಗಳಲ್ಲಿ ಇವರು ಹೆಚ್ಚು ತೊಡಗಿಸಿಕೊಂಡ್ರೆ ಲಾಭದಾಯಕ. ಮಕರ ರಾಶಿಯವರ ಎಲ್ಲಾ ದಾಖಲೆಗಳನ್ನ ಪರಿಪೂರ್ಣ ಕ್ರಮದಲ್ಲಿರ್ತಾರೆ. ಅವರ ದಾಖಲೆಗಳು ಸ್ವಚ್ಛವಾಗಿರುತ್ತವೆ. ಈ ವ್ಯಕ್ತಿಗಳ ಜೀವನದಲ್ಲಿ ಹಣವನ್ನ ನಿಜವಾಗಿಯೂ ಮೌಲ್ಯಯುತಗೊಳಿಸಲಾಗುತ್ತದೆ. ಹಣವನ್ನ ನಿರ್ವಹಿಸಲು ಮತ್ತು ಕೆಲವನ್ನ ಉಳಿಸಲು ಅವರಿಗೆ ಹೆಚ್ಚಿನ ತೊಂದರೆ ಇರುವುದಿಲ್ಲ. ಅವರ ಸಾಲಗಳು ಅವರ ಜೀವನದ ಸಾಮರ್ಥ್ಯವನ್ನ ನುಂಗುವುದಿಲ್ಲ. ಹೆಚ್ಚಿನ ಕಾರಣವನ್ನ ಹೊಂದಿರುವ ಕಠಿಣ ಕೆಲಸಗಾರರು ಅವರು ಯಾವುದೇ ಸಮಯದಲ್ಲಾದರೂ ಸಾಲದಿಂದ ಅಥವಾ ಅಡಮಾನದಿಂದ ಮುಕ್ತರಾಗಲು ಏನ್ ಬೇಕಾದ್ರೂ ಮಾಡ್ತಾರೆ. ಆದರೆ ನಿಜವಾದ ಯಶಸ್ಸು ದೀರ್ಘಾವಧಿಯಲ್ಲಿ ಮಾತ್ರ ಬರುತ್ತದೆ ಎಂದು ತಿಳಿದಿರುತ್ತಾರೆ. ಮಕರ ರಾಶಿಯೊಂದಿಗೆ ಉತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು. ವೃಷಭ ರಾಶಿ. ಭೂಮಿಯ ಅಂಶದ ಈ ಎರಡೂ ರಾಶಿಗಳು ಆರ್ಥಿಕ ಸ್ಥಿತಿ ಮತ್ತು ಜೀವನದಲ್ಲಿ ಉತ್ತಮವಾದ ವಸ್ತುಗಳಿಂದ ನಡೆಸಲ್ಪಡುತ್ತವೆ. ಮೀನ ರಾಶಿ. ಈ ಎರಡೂ ರಾಶಿಗಳ ವ್ಯತ್ಯಾಸದ ಮನಸ್ಥಿತಿಗಳು ಪ್ರಣಯ ಜೀವನಕ್ಕೆ ಸಹಾಯ ಮಾಡುತ್ತದೆ. ಯಾಕಂದ್ರೆ ಮೀನ ರಾಶಿಯವರು ಮಕರ ರಾಶಿಯವರಿಗೆ ಜೀವನವನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ಮತ್ತು ಮಕರ ರಾಶಿಯವರು ಸಂಬಂಧಕ್ಕೆ ಭದ್ರತೆಯನ್ನ ನೀಡುತ್ತಾರೆ. ಕನ್ಯಾ ರಾಶಿ. ಇವೆರಡೂ ಬುದ್ಧಿವಂತ, ಕಠಿಣ ಪರಿಶ್ರಮ ರಾಶಿಗಳು. ಇದು ದೀರ್ಘಕಾಲೀನ ಯಶಸ್ಸು ಸಂಬಂಧವನ್ನ ಸೃಷ್ಟಿಸುತ್ತದೆ. ಮಕರ ರಾಶಿಯೊಂದಿಗೆ ಹೊಂದಾಣಿಕೆ ಆಗದೇ ಇರುವ ರಾಶಿಚಕ್ರಗಳು. ಮೇಷರಾಶಿ. ಮೇಷರಾಶಿಯವರು ಮಕರ ರಾಶಿಯ ಜೊತೆ ಸಂಪೂರ್ಣವಾಗಿ ಘರ್ಷಣೆಗೊಳಗಾಗುತ್ತವೆ. ಯಾಕಂದ್ರೆ ಸವಾಲುಗಳನ್ನ ಸ್ವೀಕರಿಸುವ ಮೇಷರಾಶಿಯ ಗುಣವು ಸಂವೇದನಶೀಲ ಮಕರ ರಾಶಿಯವರಿಗೆ ಹಿಂಸೆ ಎನಿಸುತ್ತದೆ, ನಿರಾಸೆಗೊಳಿಸುತ್ತದೆ ಮತ್ತು ಅವರಿಬ್ಬರಿಗೂ ಸಂಬಂಧದಲ್ಲಿ ಅಧಿಕಾರಕ್ಕಾಗಿ ಸ್ಪರ್ಧಿಸುತ್ತಾರೆ. ಧನುರಾಶಿ. ಧನುರಾಶಿಯವರು ಭಾವೋದ್ರಿಕ್ತ ಮತ್ತು ಭಾವೋದ್ರಿಕ್ತ ಮತ್ತು ಅಪಕ್ವವಾಗಬಹುದು. ಇದು ಸಂವೇದನಶೀಲ ಮಕರ ರಾಶಿಗೆ ಸಂಪೂರ್ಣವಾಗಿ ಸೂಕ್ತವಲ್ಲ. ಸಿಂಹರಾಶಿ. ಸಂಪ್ರದಾಯವಾದಿ ಮಕರ ರಾಶಿಯವರು ಅತಿರಂಜಿತ ಗುಣದ ಸಿಂಹರಾಶಿಯ ಕಣ್ಣಿಗೆ ಕಣ್ಣಿಟ್ಟು ನೋಡುವುದು ಸಾಧ್ಯವೇ ಇಲ್ಲ ಎನ್ನಬಹುದು. ಇದು ಇವರ ನಡುವಿನ ಹೊಂದಾಣಿಕೆಯನ್ನ ಕಷ್ಟಕರವಾಗಿಸುತ್ತದೆ. ಮಕರ ರಾಶಿಯ ಸಂಕೇತ ಅರ್ಥ. ಮಕರ ರಾಶಿ ಇಡೀ ರಾಶಿ ಚಕ್ರದ ಅತ್ಯಂತ ನಿಗೂಢವಾದ ರಾಶಿ. ಆಧ್ಯಾತ್ಮಿಕ ಮಟ್ಟದಲ್ಲಿ ಮಕರ ರಾಶಿ ಪ್ರಾರಂಭಿಕ ಮತ್ತು ಶಿಷ್ಯನ ಸಂಕೇತವಾಗಿದೆ. ಮಕರ ರಾಶಿ ಚಕ್ರ ಚಿಹ್ನೆಯನ್ನ ಚಿತ್ರಿಸಲು ವಿವಿಧ ಚಿಹ್ನೆಗಳನ್ನ ಬಳಸಲಾಗುತ್ತೆ. ಮೇಕೆ, ಸಮುದ್ರ ಮೇಕೆ, ಮೊಸಳೆ ಮತ್ತು ಯೂನಿಕಾರ್ನ್. ಮಕರ ರಾಶಿಯು ಬೌದ್ಧಿಕ ಅರ್ಥದಲ್ಲಿ ಮಹತ್ವಾಕಾಂಕ್ಷೆಯೊಂದಿಗೆ ಮತ್ತು ಆಧ್ಯಾತ್ಮಿಕ ಅರ್ಥದಲ್ಲಿ ಆರೋಹಣದೊಂದಿಗೆ ಸಂಬಂಧವನ್ನ ಹೊಂದಿದೆ. ನಾವು ಬೌದ್ಧಿಕ ಪ್ರಪಂಚದ ಬಗ್ಗೆ ಅಥವಾ ಆಧ್ಯಾತ್ಮಿಕ ಸಮತೋಲನದ ಬಗ್ಗೆ ಮಾತನಾಡೋದಾದ್ರೆ ಮಕರ ರಾಶಿಯು ಕೆಲಸವೆಂದ್ರೆ ಎತ್ತರಕ್ಕೆ ಏರುವುದು. ಮಕರ ರಾಶಿಯ ನಕ್ಷತ್ರ ಪುಂಜವು ಸಮುದ್ರ ಮೇಕೆಯನ್ನ ಪ್ರತಿನಿಧಿಸುತ್ತೆ. ಇದರ ಪುರಾಣವು ಕಂಚಿನ ಯುಗದ ಮಧ್ಯದವರೆಗೂ ಕೂಡ ವಿಸ್ತರಿಸಿದೆ. ನೀರು, ಜ್ಞಾನ ಮತ್ತು ಸೃಷ್ಟಿಯ ರಕ್ಷಣಾತ್ಮಕ ದೇವರಾಗಿದ್ದ ಬಾಬಿಲೋನಿಯರನ್ನ ಸಮುದ್ರ ಮೇಕೆ ಎಂದು ಕರೆಯುತ್ತಾರೆ. ಮಕರ ರಾಶಿಯ ಪ್ರಾಥಮಿಕ ವಿಷಯಗಳಿವು. ಮಕರ ರಾಶಿಯ ಅಂಶ ಭೂಮಿ ಆಳುವ ಗ್ರಹ ಶನಿ. ಬಣ್ಣ ಬ್ರೌನ್ ಕಪ್ಪು. ಗುಣ ಪ್ರಧಾನ. ದಿನ ಶನಿವಾರ. ಅತ್ಯುತ್ತಮವಾಗಿ ಹೊಂದಾಣಿಕೆಯಾಗುವ ರಾಶಿಚಕ್ರಗಳು ವೃಷಭ ಹಾಗೂ ಕರ್ಕ. ಅದೃಷ್ಟದ ಸಂಖ್ಯೆ 4, 8, 13, 22. ಮಕರ ರಾಶಿಯ ದಿನಾಂಕ ಡಿಸೆಂಬರ್ 22ರಿಂದ ಜನವರಿ 19ರವರೆಗೆ. ಉತ್ತರಾಷಾಢ ನಕ್ಷತ್ರದ ಮೊದಲ 3 ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ ಮೊದಲ 2 ಪಾದಗಳು ಈ ಮಕರ ರಾಶಿಗೆ ಬಂದು ಸೇರುತ್ತದೆ. ಮಕರ ರಾಶಿಯ ಗುಣ ಸ್ವಭಾವ. ಸಾಮರ್ಥ್ಯಗಳು: ಜವಾಬ್ದಾರಿಯುತ, ಶಿಸ್ತುಬದ್ಧ, ಸ್ವಯಂ ನಿಯಂತ್ರಣ, ಉತ್ತಮ ವ್ಯವಸ್ಥಾಪಕರು. ದೌರ್ಬಲ್ಯಗಳು: ಎಲ್ಲವೂ ತಿಳಿದಿದೆ ಎನ್ನುವುದು, ಕ್ಷಮಿಸೋದಿಲ್ಲ, ಸಮಾಧಾನಕರವಾದ ವರ್ತನೆ, ಕೆಟ್ಟದ್ದನ್ನೇ ನಿರೀಕ್ಷಿಸುವುದು. ಮಕರ ರಾಶಿಯ ಇಷ್ಟಗಳು: ಕುಟುಂಬ, ಸಂಪ್ರದಾಯ, ಸಂಗೀತ, ಗುಣಮಟ್ಟದ ಕರಕುಶಲತೆ. ಮಕರ ರಾಶಿ ಇಷ್ಟಪಡದವು ಬಹುತೇಕ ಎಲ್ಲವೂ ಒಂದು ಹಂತದಲ್ಲಿ ಇವರಿಗೆ ಇಷ್ಟ ಆಗೋದಿಲ್ಲ.
ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಜ್ಯೋತಿಷ್ಯ ಚಕ್ರದ 10ನೇ ರಾಶಿ ಮಕರ. ಶನಿ ಮಹಾರಾಜನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಅದೆಷ್ಟೋ ರಹಸ್ಯಗಳಿವೆ, ಅದೆಷ್ಟೋ ಕರಾಳ ಸತ್ಯಗಳಿವೆ. ನೀವು ಮಕರ ರಾಶಿಯವರಾಗಿದ್ರೆ ತಪ್ಪದೆ ಪೂರ್ತಿ ಈ ವಿಡಿಯೋವನ್ನ ನೋಡಿ ಜೈ ಶನೇಶ್ವರ ಎಂದು ಕಾಮೆಂಟ್ ಮಾಡಿ. ಯಶಸ್ಸಿನ ಶಿಖರವನ್ನೇರಲು ತಮ್ಮದೇ ಆದ ದಾರಿಯನ್ನ ನಿರ್ಮಿಸಿಕೊಳ್ಳುವ, ನೋವನ್ನೆಲ್ಲ ನುಂಗಿಕೊಂಡು ನಗುವ ಬೀರುವ, ಶಿಸ್ತಿನ ಸಿಪಾಯಿಯಂತೆ ಕಾಣುವ, ಆದರೆ ಹೃದಯದಲ್ಲಿ ಪ್ರೀತಿಯ ಮಹಾಸಾಗರವನ್ನೇ ಬಚ್ಚಿಟ್ಟುಕೊಂಡಿರುವ ವ್ಯಕ್ತಿಗಳೇ ಮಕರ ರಾಶಿಯವರು. ನಮಸ್ಕಾರ ಸ್ನೇಹಿತರೆ, ರಾಶಿ ಚಕ್ರದ 10ನೇ ರಾಶಿ ಮಕರ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ಈಗ ಮಕರ ರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಶನಿ ಮಹಾರಾಜನ ಆಳ್ವಿಕೆಯಲ್ಲಿರುವ ಇವರಿಗೆ ಜೀವನದಲ್ಲಿ ಎಲ್ಲವೂ ಸುಲಭವಾಗಿ ದಕ್ಕುವುದಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಕಷ್ಟ, ಜವಾಬ್ದಾರಿಗಳನ್ನು ಎದುರಿಸುತ್ತಿರ್ತಾರೆ. ಇವರ ಜೀವನದ ಮೊದಲ ಅರ್ಧ ಹೋರಾಟ ಪರಿಶ್ರಮ ಮತ್ತು ತ್ಯಾಗದಿಂದ ಕೂಡಿರುತ್ತದೆ. ಇವರು ಸೋಲನ್ನ ಕಾಣುತ್ತಾರೆ, ಅವಮಾನಗಳನ್ನು ಅನುಭವಿಸುತ್ತಾರೆ, ದ್ರೋಹಕ್ಕೆ ಒಳಗಾಗುತ್ತಾರೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ ಸಾಮಾನ್ಯವಾಗಿ 35-40 ವರ್ಷಗಳ ನಂತರ ಶನಿ ಮಹಾರಾಜರು ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಫಲವನ್ನ ನೀಡಲು ಆರಂಭಿಸುತ್ತಾರೆ. ಜೀವನದ ಉತ್ತರಾರ್ಧದಲ್ಲಿ ಇವರು ರಾಜನಂತೆ ಬದುಕುತ್ತಾರೆ. ಯಶಸ್ಸು, ಗೌರವ, ಸಂಪತ್ತು ಎಲ್ಲವನ್ನ ಇವರನ್ನ ಹುಡುಕಿಕೊಂಡು ಬರುತ್ತದೆ. ಯಾರು ಇವರನ್ನ ನೋಡಿ ನಕ್ಕಿದ್ದರೋ ಅವರೇ ಇವರನ್ನ ನೋಡಿ ಕಲಿಯುವಂತಹ ಸ್ಥಿತಿಯನ್ನ ತಲುಪುತ್ತಾರೆ. ಇದು ಶನಿದೇವರು ತನ್ನ ಮಕ್ಕಳಿಗೆ ಕೊಡುವವರ ಮೊದಲು ಪರೀಕ್ಷೆ, ನಂತರ ಫಲಿತಾಂಶ. ಇದುವೇ ಮಕರ ರಾಶಿಯವರ ಜೀವನದ ಅತಿ ದೊಡ್ಡ ರಹಸ್ಯ. ಮಕರ ರಾಶಿಯ ಚಿಹ್ನೆಗಳನ್ನ ಗಮನಿಸಿದ್ದೀರಾ? ಅದರ ತಲೆ ಮತ್ತು ಮುಂಭಾಗ ಆಡಿನಂತಿದ್ದರೆ ಹಿಂಭಾಗ ಮೀನಿನಂತೆ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಮಕರ ರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಆಡಿನಂತೆ ಅವರು ಗುಡ್ಡವನ್ನ ಏರಲು ಸದಾ ಸಿದ್ಧ. ಎಷ್ಟೇ ಕಷ್ಟದ ಹಾದಿ ಇರಲಿ, ಎಷ್ಟೇ ಅಡೆತಡೆಗಳಿರಲಿ, ನಿಧಾನವಾಗಿ ಸ್ಥಿರವಾಗಿ ಮೇಲಕ್ಕೆ ಇರುತ್ತಾರೆ. ಅವರ ಗಮನ ಯಾವಾಗಲೂ ಶಿಖರದ ಮೇಲೆ ಇರುತ್ತದೆ. ಇನ್ನು ಮೀನಿನ ಭಾಗವು ಈ ವ್ಯಕ್ತಿತ್ವದ ಆಳವನ್ನ, ಅವರ ಭಾವಗಳನ್ನ, ಸಮುದ್ರವನ್ನ ಪ್ರತಿನಿಧಿಸುತ್ತದೆ. ಹೊರಗಿನಿಂದ ಕಠಿಣವಾಗಿ ಕಂಡರೂ ಒಳಗೊಂದು ಭಾವನಾತ್ಮಕ ಮತ್ತು ಸಾತ್ವಿಕ ಪ್ರಪಂಚವೇ ಇರುತ್ತದೆ. ಈ ರಾಶಿಯ ಅಧಿಪತಿ ಶನಿದೇವ. ಶನಿಯನ್ನ ನ್ಯಾಯ, ಕರ್ಮ, ಶಿಸ್ತು ಮತ್ತು ಕಠಿಣ ಪರಿಶ್ರಮದ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ಮಕರ ರಾಶಿಯವರಿಗೆ ಹುಟ್ಟಿನಿಂದಲೇ ಶಿಸ್ತು, ಜವಾಬ್ದಾರಿ ಮತ್ತು ಸಮಯ ಪ್ರಜ್ಞೆ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಸುಲಭವಾದ ದಾರಿಯನ್ನ ಹುಡುಕೋದಿಲ್ಲ, ಯಾಕಂದ್ರೆ ಕಷ್ಟಪಟ್ಟು ಗಳಿಸಿದ್ರೆ ಮಾತ್ರ ಬೆಲೆ ಎಂದು ಅವರಿಗೆ ಚೆನ್ನಾಗಿ ಗೊತ್ತು. ಮೇಲ್ನೋಟಕ್ಕೆ ಇವರು ಬಹಳ ಗಂಭೀರವಾಗಿ, ಕೆಲವೊಮ್ಮೆ ಕಠೋರವಾಗಿ ಕಾಣಿಸಬಹುದು. ಹೆಚ್ಚು ಮಾತನಾಡದೆ ಮತ್ತು ತಮ್ಮ ಕೆಲಸದಲ್ಲಿ ತಾವು ಮಗ್ನರಾಗಿರ್ತಾರೆ. ಆದರೆ ಇದು ಅವರ ಅಹಂಕಾರವಲ್ಲ, ಅದು ಅವರ ಏಕಾಗ್ರತೆ. ಅವರ ಮನಸ್ಸಿನಲ್ಲಿ ಸದಾ ಒಂದಲ್ಲ ಒಂದು ಯೋಚನೆ, ಒಂದಲ್ಲ ಒಂದು ಗುರಿ ಓಡುತ್ತಲೇ ಇರುತ್ತದೆ. ಸುಮ್ಮನೆ ಕುಳಿತು ಹರಟೆ ಹೊಡೆಯುವುದು ಇವರಿಗೆ ಹಿಡಿಸೋದಿಲ್ಲ. ಪ್ರತಿಯೊಂದು ಕ್ಷಣವೂ ಅಮೂಲ್ಯ, ಅದನ್ನ ಗುರಿ ಸಾಧನೆಗೆ ಬಳಸಬೇಕು ಎನ್ನುವುದು ಇವರ ತತ್ವ. ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಮಕರ ರಾಶಿಯವರು ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡೋದಿಲ್ಲ. ಅವರು ಕೇವಲ ಕೆಲಸ, ಹಣ, ಯಶಸ್ಸು ಅಂತ ಬದುಕುತ್ತಾರೆ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮಕರ ರಾಶಿಯವರು ಅತ್ಯಂತ ಭಾವನಾ ಜೀವಿಗಳು. ಹೌದು, ನೀವು ಕೇಳಿದ್ದು ಸರಿ. ಆದರೆ ನಮ್ಮ ಭಾವನೆಗಳನ್ನ ಹೇಗೆ ವ್ಯಕ್ತಪಡಿಸಬೇಕು ಎಂದು ಅವರಿಗೆ ತಿಳಿದಿರೋದಿಲ್ಲ. ತಮ್ಮ ದುಃಖ, ನೋವು, ಪ್ರೀತಿ ಎಲ್ಲವನ್ನ ತಮ್ಮೊಳಗೆ ಬಚ್ಚಿಟ್ಕೊಂಡಿರ್ತಾರೆ. ತಮ್ಮನ್ನ ಯಾರಾದ್ರೂ ತಪ್ಪಾಗಿ ಅರ್ಥೈಸಿಕೊಂಡ್ರೆ ಒಳಗೊಳಗೆ ಹೇಳುತ್ತಾರೆ, ಆದರೆ ಹೊರಗೆ ಒಂದು ಸಣ್ಣ ಸುಳಿವನ್ನ ಕೂಡ ನೀಡೋದಿಲ್ಲ. ಮಕರ ರಾಶಿಯವರು ಅತ್ಯುತ್ತಮ ಸ್ನೇಹಿತ ಜೀವಿ. ನೀವು ಮಧ್ಯರಾತ್ರಿ 2 ಗಂಟೆಗೆ ಕರೆ ಮಾಡಿ ಸಹಾಯ ಕೇಳಿದ್ರೆ ಯಾಕೆ, ಏನು ಎಂದು ಪ್ರಶ್ನಿಸದೆ ನಿಮ್ಮ ಬಾಗಿಲ ಮುಂದೆ ಬಂದು ನಿಲ್ಲುವಂತಹ ವ್ಯಕ್ತಿತ್ವ ಇವರದ್ದು. ತಮ್ಮ ಸ್ನೇಹ, ಸಂಬಂಧಗಳಿಗೆ ಇವರು ಕೊಡುವ ಬೆಲೆಗೆ ಅಪಾರ. ಆದರೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕಂದ್ರೆ ಇವರು ಪ್ರೀತಿಯನ್ನ ಮಾತಿನಲ್ಲಿ ತೋರಿಸೋದಿಲ್ಲ, ಕೃತಿಯಲ್ಲಿ ತೋರಿಸ್ತಾರೆ.
ನಿಮ್ಮ ಕಾಳಜಿ ಮಾಡ್ತಾರೆ, ನಿಮಗೆ ಬೇಕಾದನ್ನ ಮಾಡಿಕೊಡ್ತಾರೆ. ಆದರೆ ನಿಮ್ಮನ್ನ ಪ್ರೀತಿಸ್ತೇನೆ ಎಂದು ಹೇಳಲು ವರ್ಷಗಳೇ ತೆಗೆದುಕೊಳ್ಳಬಹುದು. ಪ್ರೀತಿಯ ವಿಚಾರದಲ್ಲಿ ಮಕರ ರಾಶಿಯವರದ್ದು ಒಂದು ವಿಚಿತ್ರ ಪಯಣ. ಇವರು ಸುಲಭವಾಗಿ ಪ್ರೀತಿಯಲ್ಲಿ ಬೀಳೋದಿಲ್ಲ. ಬಹಳ ಯೋಚಿಸಿ, ಅಳೆದು ತೂಗಿ, ಭವಿಷ್ಯದ ಬಗ್ಗೆ ಯೋಚಿಸಿ ನಂತರವೇ ಒಂದು ಸಂಬಂಧಕ್ಕೆ ಕಾಯುತ್ತಾರೆ. ಆದರೆ ಒಮ್ಮೆ ಪ್ರೀತಿಸಲು ಪ್ರಾರಂಭಿಸಿದ್ರೆ ಅವರಷ್ಟು ಪ್ರಾಮಾಣಿಕ ಪ್ರೇಮಿಗಳು ಇನ್ನೊಬ್ಬರಿಲ್ಲ. ಅವರ ಪ್ರೀತಿ ಆಳವಾದ ಸಮುದ್ರದಂತೆ, ಮೇಲೆ ಶಾಂತ, ಒಳಗೆ ಅಪಾರ ಪ್ರೀತಿ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಗಂಭೀರ ಸ್ವಭಾವ, ಕೆಲಸದಲ್ಲಿನ ನಿಖರತೆ ಕೆಲವೊಮ್ಮೆ ಸಂಗಾತಿಗೆ ಬೇಸರ ತರಬಹುದು. ಇವರಿಗೆ ಪ್ರೀತಿ ತೋರಿಸಲು ಬಣ್ಣ ಬಣ್ಣದ ಮಾತುಗಳನ್ನು ಆಡಲು, ಉಡುಗೊರೆಗಳನ್ನು ಕೊಡಲು, ಸರ್ಪ್ರೈಸ್ ಪ್ಲಾನ್ ಮಾಡಲು ಬರೋದಿಲ್ಲ. ಶೋಕಿ, ನಾಟಕ, ಸಿಂಪತಿ ಇವುಗಳನ್ನ ಇವರು ಎಂದಿಗೂ ಮಾಡೋದಿಲ್ಲ ಮತ್ತು ಇದನ್ನ ಇವರು ತುಂಬಾ ದ್ವೇಷಿಸ್ತಾರೆ. ಇದರಿಂದ ಇವರ ಪ್ರೀತಿಯನ್ನ ಸಂಗಾತಿ ಅನುಮಾನಿಸುವ ಸಾಧ್ಯತೆಗಳಿರುತ್ತವೆ. ನಾನು ನಿನ್ನನ್ನ ಪ್ರೀತಿಸ್ತೇನೆ ಎಂದು ದಿನಕ್ಕೆ 10 ಬಾರಿ ಹೇಳುವ ಬದಲು ನಿಮ್ಮ ಜೀವನವನ್ನ ಸುಖಮಯವಾಗಿಸಲು ದಿನದ 24 ಗಂಟೆಯೂ ದುಡಿಯುವ ವ್ಯಕ್ತಿ ಇವರು. ಇವರ ಮೌನವನ್ನ, ಇವರ ಕೃತಿಗಳನ್ನ ಅರ್ಥ ಮಾಡಿಕೊಳ್ಳುವ ಸಂಗಾತಿ ಸಿಕ್ಕರೆ ಇವರ ದಾಂಪತ್ಯ ಸ್ವರ್ಗಕ್ಕೆ ಸಮಾನ. ಯಶಸ್ಸಿನ ಶಿಖರದಲ್ಲಿರುವ ಮಕರ ರಾಶಿಯವರಿಗೆ ದೌರ್ಬಲ್ಯಗಳೇ ಇರೋದಿಲ್ಲವೇ ಎಂದು ನೋಡೋದಾದ್ರೆ ಖಂಡಿತ ಇವೆ. ವಾಸ್ತವವಾಗಿ ಇವರು ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗಿರುತ್ತದೆ. ಎಲ್ಲದರಲ್ಲೂ ನಕಾರಾತ್ಮಕ ಅಂಶವನ್ನ ಮೊದಲು ನೋಡ್ತಾರೆ. ಗೆದ್ದರೆ ಸರಿ, ಆದರೆ ಸೋತರೆ ಎಂಬ ಯೋಚನೆಯನ್ನ ಇವರು ಸದಾ ಕಾಡುತ್ತದೆ. ಯಾರಾದ್ರೂ ಇವರಿಗೆ ದ್ರೋಹ ಮಾಡಿದ್ರೆ ಅವರನ್ನ ಜೀವನದಲ್ಲಿ ಕ್ಷಮಿಸುವುದು ಬಹಳ ಕಷ್ಟ. ಆ ನೋವುಗಳು ವರ್ಷಗಳ ಕಾಲ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲರೂ ತಮ್ಮಂತೆಯೇ ಶಿಸ್ತಿನಿಂದ, ಜವಾಬ್ದಾರಿಯಿಂದ ಇರಬೇಕು ಎಂದು ನಿರೀಕ್ಷಿಸ್ತಾರೆ. ಇದು ಸಾಧ್ಯವಾಗದಿದ್ದಾಗ ಇವರಿಗೆ ಬೇಸರ ಮತ್ತು ಕೋಪ ಬರುತ್ತೆ. ತಾವು ಹಿಡಿದ ಹಾದಿಯೇ ಸರಿ ಎಂದು ವಾದಿಸುತ್ತಾರೆ ಮತ್ತು ತಮ್ಮ ನಿರ್ಧಾರವನ್ನ ಬದಲಾಯಿಸುವುದು ಬಹಳ ಕಷ್ಟ. ತಮ್ಮ ನೋವನ್ನ ಹೇಳಿಕೊಳ್ಳದೆ ಒಳಗೊಳಗೆ ಕೊರಗುವುದು ಇವರ ದೊಡ್ಡ ಸಮಸ್ಯೆ. ಇದು ಮಾನಸಿಕ ಒತ್ತಡ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವೃತ್ತಿ ಜೀವನಕ್ಕೆ ಬಂದರೆ ಮಕರ ರಾಶಿಯವರನ್ನ ಮೀರಿಸುವವರಿಲ್ಲ. ಇವರು ಹುಟ್ಟು ನಾಯಕರು. ಜವಾಬ್ದಾರಿ ತೆಗೆದುಕೊಳ್ಳಲು ಎಂದಿಗೂ ಹಿಂಜರಿಯುವುದಿಲ್ಲ. ಇವರು ಕೆಲಸದಲ್ಲಿ ಒಂದು ಶಿಸ್ತು ಮತ್ತು ಪರ್ಫೆಕ್ಷನ್ ಇರುತ್ತದೆ. ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಮುಗಿಸದೆ ಇವರಿಗೆ ಸಮಾಧಾನ ಇರೋದಿಲ್ಲ. ಹಾಗಾಗಿಯೇ ಇವರು ರಾಜಕೀಯ, ಆಡಳಿತ, ವ್ಯಾಪಾರ, ನಿರ್ಮಾಣ, ಬ್ಯಾಂಕಿಂಗ್ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನ ತಲುಪುತ್ತಾರೆ. ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ಜಾಗರೂಕರಾಗಿ ದುಂದುವೆಚ್ಚ ಮಾಡುವುದು ಇವರ ಜಾಯಮಾನವೇ ಅಲ್ಲ. ಪ್ರತಿಯೊಂದು ರೂಪಾಯಿಗೂ ಬೆಲೆ ಕೊಡುವ ಇವರು ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದ್ರಲ್ಲಿ ಎತ್ತಿದ ಕೈ. ಇವರನ್ನ ಜಿಪುಣರು ಎಂದು ಕರೆಯುವವರು ಇದ್ದಾರೆ. ಆದರೆ ಅದು ಜಿಪುಣತನವಲ್ಲ, ಅದು ಭವಿಷ್ಯದ ಭದ್ರತೆಯ ಕುರಿತಾದಂತಹ ಅವರ ದೂರದೃಷ್ಟಿ. ಕಷ್ಟಪಟ್ಟು ದುಡಿದ ಹಣವನ್ನ ಇವರು ಸುಲಭವಾಗಿ ಕಳೆದುಕೊಳ್ಳಲು ಸಿದ್ಧರಿರೋದಿಲ್ಲ. ಆದರೆ ತಮ್ಮ ಕುಟುಂಬಕ್ಕೆ ಅಥವಾ ಬೇಕಾದವರಿಗೆ ಕಷ್ಟ ಬಂದಾಗ ತಮ್ಮ ಸಂಪೂರ್ಣ ಉಳಿತಾಯವನ್ನ ಕೊಡಲು ಹಿಂದೆ ಮುಂದೆ ನೋಡೋದಿಲ್ಲ. ಮಕರ ರಾಶಿಯವರು ಸಾಮಾನ್ಯವಾಗಿ ಆರೋಗ್ಯವಂತರಾಗಿರ್ತಾರೆ. ಆದರೆ ಇವರ ಅತಿಯಾದ ಕೆಲಸದ ಒತ್ತಡ ಮತ್ತು ಮಾನಸಿಕ ಚಿಂತೆಗಳು ಇವರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ಮೂಳೆ, ಹಲ್ಲು ಮತ್ತು ಚರ್ಮಕ್ಕೆ ಸಂಬಂಧಿಸಿದ್ದು. ಮೊಣಕಾಲು ನೋವು, ಕೀಲು ನೋವು ಸಾಮಾನ್ಯ ಅಲ್ಲದೆ ನಿರಂತರ ಚಿಂತೆ ಮತ್ತು ಒತ್ತಡದಿಂದಾಗಿ ಜೀರ್ಣಕ್ರಿಯೆ ಸಮಸ್ಯೆಗಳು ಮತ್ತು ಖಿನ್ನತೆಯಂತಹ ಮಾನಸಿಕ ಸಮಸ್ಯೆಗಳು ಕಾಡಬಹುದು. ಇವರು ತಮ್ಮ ಕೆಲಸದಿಂದ ಸ್ವಲ್ಪ ಬಿಡುವು ತೆಗೆದುಕೊಂಡು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಅತ್ಯಗತ್ಯ. ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು, ಯೋಗ, ಧ್ಯಾನ ಮಾಡುವುದು ಇವರ ಆರೋಗ್ಯವನ್ನ ಕಾಪಾಡಲು ಸಹಾಯ ಮಾಡುತ್ತದೆ. ನೆನಪಿಡಿ, ದೇಹ ಒಂದು ಯಂತ್ರವಾದರೆ ಅದಕ್ಕೆ ವಿಶ್ರಾಂತಿ ಅಗತ್ಯವೂ ಇದೆ. ಮಕರ ರಾಶಿಯವರು ತಮ್ಮ ಜೀವನವನ್ನ ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿವೆ. ನಿಮ್ಮ ನೋವುಗಳನ್ನ, ಸಂತೋಷವನ್ನ ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಿ. ಎಲ್ಲವನ್ನ ಮನಸ್ಸಿನಲ್ಲೇ ಇಟ್ಕೊಳ್ಬೇಡಿ. ಎಲ್ಲವೂ ನಿಮ್ಮ ನಿಯಮದಂತೆ ನಡೆಯಬೇಕು ಎಂಬ ಹಠವನ್ನ ಬಿಡಿ. ಜೀವನವನ್ನ ಸ್ವಲ್ಪ ಹಗುರವಾಗಿ ತೆಗೆದುಕೊಳ್ಳಿ. ಸದಾ ಕೆಲಸ, ಜವಾಬ್ದಾರಿ ಎಂದು ಓಡಾಡಬೇಡಿ. ನಿಮಗಿಷ್ಟವಾದ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಿ. ಪ್ರವಾಸಕ್ಕೆ ಹೋಗಿ. ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಎಳ್ಳೆಣ್ಣೆ ದೀಪ ಹಚ್ಚುವುದು, ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನ ಮಾಡೋದ್ರಿಂದ ಮಾನಸಿಕ ಶಾಂತಿ ಮತ್ತು ಯಶಸ್ಸು ಲಭಿಸುತ್ತದೆ. ಹಾಗಾದ್ರೆ ಮಕರ ರಾಶಿ ಅಂದ್ರೆ ಕೇವಲ ಗಂಭೀರತೆ, ಶಿಸ್ತು ಅಲ್ಲ. ಅವರೊಳಗೆ ಒಂದು ಮೃದುವಾದ ಹೃದಯವಿದೆ. ಸ್ನೇಹಕ್ಕೆ ಬೆಲೆ ಕೊಡುವ ಗುಣವಿದೆ. ಎಂತಹ ಕಷ್ಟವನ್ನಾದರೂ ಎದುರಿಸುವ ಛಲವಿದೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಳ್ಮೆಯಿಂದ ಯಶಸ್ಸಿನ ಶಿಖರವನ್ನೇರುವ ಅದ್ಭುತ ಶಕ್ತಿ ಇದೆ. ಮೇಲ್ನೋಟಕ್ಕೆ ಬಂಡೆಯಂತೆ ಕಂಡರೂ ಅವರು ತಮ್ಮ ಪ್ರೀತಿ ಪಾತ್ರರಿಗೆ ಆಶ್ರಯ ನೀಡುವ ದೊಡ್ಡ ಮರ. ಮುಂದಿನ ಬಾರಿ ನೀವು ಯಾವುದೇ ಮಕರ ರಾಶಿಯನ್ನ ಭೇಟಿಯಾದಾಗ
ಅವರ ಗಂಭೀರ ಮುಖದ ಹಿಂದಿರುವ ಸುಂದರವಾದ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.